ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಒಂದು ಬಟ್ಲದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಪಾಕ ಮಾಡಿ ಇಟ್ಕೊಂಡ್ಬಿಡೋಣ. ಅದಕ್ಕೆ ಒಂದು ಬೌಲ್ ನೀರು ಹಾಕೋತಾ ಇದ್ದೀನಿ. ನಮಗೆ ಡ್ರೈ ಜಾಮೂನಿಗೆ ಸ್ವಲ್ಪನೇ ಪಾಕ ಸಾಕಲ್ವ, ಅದಕ್ಕೆ ಒಂದು ಬಟ್ಲು ಸಕ್ಕರೆಗೆ ಒಂದು ಬಟ್ಲು ನೀರು ಹಾಕ್ತಿದ್ದೀನಿ. ಈ ಕಡೆ ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಸ್ವಲ್ಪ ಹಾಲು ಹಾಕ್ತಿದ್ದೀನಿ, ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಜಾಸ್ತಿ ನಾದಂಗೆ ಇಲ್ಲ, ಇದನ್ನು ಸಿಂಪಲ್ಲಾಗಿ ಕಲಿಸ್ಬೇಕು. ಈ ಕಡೆ ಪಾಕ ರೆಡಿ ಆಗ್ತಿದೆ. ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಬಿಟ್ಟು ಇಟ್ಕೊಳ್ಳೋಣ. ಎಷ್ಟು ನೀಟಾಗಿ ನಾದ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ನೀವು ಗಟ್ಟಿಯಾಗಿ ನಾದ್ಕೊಂಡ್ರೆ ಜಾಮೂನ್ ಚೆನ್ನಾಗಿ ಬರಲ್ಲ, ಗಟ್ಟಿಯಾಗುತ್ತೆ. ಅದು ಪಾಕದಲ್ಲಿ ಅದ್ದಿದಾಗ ಅದು ಹೀರ್ಕೊಳ್ಳಲ್ಲ. ನೋಡಿರಿ, ಎಲ್ಲನೂ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಪಾಕಕ್ಕೆ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ. ಈ ಕಡೆ ಆಯಿಲ್ ಹಾಕ್ಕೊಂಬಿಟ್ಟು ಇವಾಗ ಮಾಡಿರೋದಿರುತ್ತಲ್ವ ಅದನ್ನು ಕರಿಯೋಣ ಎಣ್ಣೆಯಲ್ಲಿ. ಫ್ಲೇಮ್ ಮಾತ್ರ ಕಡಿಮೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಕರ್ಕೋಬೇಕು ಎಣ್ಣೆಲಿ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಾಗಿತ್ತು ನಾನು. ನೀಟಾಗಿ ಚೆನ್ನಾಗಿ ಕರ್ಕೊಂಡು ಇಟ್ಕೊಳ್ಳೋಣ ಎಲ್ಲನೂ. ನೋಡಿರಿ ಯಾವ ಥರ ಬಂದಿದೆ ಅಂತ. ನೀವು ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಬೆಂದಿರಲ್ಲ, ಅದು ನೀಟಾಗಿ ಕರ್ಕೊಂಡು ಇಟ್ಕೋಬೇಕು. ನೋಡಿರಿ ಯಾವ ಥರ ಕಲರ್ ಬಂದಿದೆ ಅಂತ. ಮತ್ತು ಒಂದು 4 ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ನೀಟಾಗಿ ನೋಡಿರಿ ಎಲ್ಲನೂ ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೊಳ್ಳಿ. ನೋಡಿರಿ ಯಾವ ಥರ ಬಂದಿದೆ ಅಂತ. ನಿಮಗೆ ಜಾಸ್ತಿ ಡಾರ್ಕ್ ಅನಿಸಿದರೆ ಸ್ವಲ್ಪ ಬೇಗನೆ ಎತ್ತಿಟ್ಕೊಂಬಿಡಿ ಅಷ್ಟೇ. ಇವಾಗ ಜಾಮೂನಾದರೂ ಬಿಸಿ ಇರಬೇಕು, ಇಲ್ಲ ಪಾಕ ಮಾಡಿರೋದು ಎರಡರಲ್ಲೂ ಒಂದು ಸ್ವಲ್ಪನಾದರೂ ಬಿಸಿ ಇರಬೇಕು. ಎಲ್ಲನೂ ಹಾಕೊಳ್ಳೋಣ. ಜಾಸ್ತಿ ಬಿಸಿ ಇದ್ದರೆ ಒಡೆದೋಗ್ಬಿಡ್ತವೆ. ಪಾಕ ಆರಿದ್ರೆ ನೀವು ಮಾಡಿದ ತಕ್ಷಣ ಎಣ್ಣೆಲಿ ಕರೆದ ತಕ್ಷಣ ಇದನ್ನು ಹಾಕ್ಕೊಂಬಿಡಬೇಕು. ಟೇಸ್ಟು ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಥರ ಜಾಮೂನ್ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. ಇದಕ್ಕೇನಿಲ್ಲ, ಒಂದು ಅರ್ಧ ಅವರು 1 ಅವರ್ ಬಿಟ್ಬಿಟ್ಟು ಚೆನ್ನಾಗೆಲ್ಲ ಹೀರ್ಕೋಬೇಕಲ್ವ. ಅದು ಹೀರ್ಕೊಂಡ್ಮೇಲೆ ಕೊಬ್ಬರಿ ಪೌಡ್ರನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಆ ಕೊಬ್ಬರಿ ಪೌಡ್ರನ್ನ ಹಾಕ್ತೀನಿ ಇದಕ್ಕೆ. ನೋಡಿರಿ ಡ್ರೈ ಆಗಿದೆ ಇವಾಗ ಆಲ್ರೆಡಿ. ಇದಕ್ಕೆ ಸಿಪ್ಪೆ ಮೇಲ್ಗಡೆ ತೆಗೆದಿರೋದು ಬ್ರೌನ್ ಕಲರ್ ಇರೋ ಕೊಬ್ಬರಿದ್ದು ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಬೇಡ ಅಂದ್ರೆ ಹಂಗೂ ತಿನ್ಬೋದು, ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣ್ತಾ ಅಂದ್ಬಿಟ್ಟು ಕೊಬ್ಬರಿ ಪೌಡ್ರು ಹಾಕೋದು. ಟೇಸ್ಟೂ ಚೆನ್ನಾಗಿರುತ್ತೆ ಕೊಬ್ಬರಿ ಪೌಡ್ರ್ ಹಾಕಿದರೆ. ನೋಡಿರಿ ಯಾವ ಥರ ಬಂದಿದೆ ಅಂತ. ನೀವು ಮನೇಲಿ ಮಾಡ್ಕೊಂಡ್ಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.